ಹೇ, ಆಲ್ರೆಡಿ ಫೈನಾನ್ಷಿಯಲ್ ಇಯರ್ 2023 ಎಂಡ್ ಆಗೇ ಹೋಯ್ತಲ್ವಾ? ನಂಗೆ ಗೊತ್ತೇ ಆಗಿಲ್ಲ. ಹಾಗೆ ನೋಡ್ಬೇಕಂದ್ರೆ ಎಷ್ಟು ಬಿಸಿ ಶೆಡ್ಯೂಲ್ ಇತ್ತು ಅಂದ್ರೆ ನನ್ನ ಇನ್ವೆಸ್ಟ್ಮೆಂಟ್ಸ್ ನಾನು ಇನ್ನ ರಿವ್ಯೂನೇ ಮಾಡಿಲ್ಲ. ಹಾಗಾದ್ರೆ ನೀನ್ ಇವಾಗ ರಿವ್ಯೂ ಮಾಡು, ಹೇಗೂ ಸುಮ್ಮನೆ ಕೂತಿದೀವಲ್ಲ. ಬಾ, ನಾನ್ ನಿಂಗೆ ನನ್ನ ಪೋರ್ಟ್ಫೋಲಿಯೋನ ತೋರಿಸ್ತೀನಿ. ಕಳೆದ ವರ್ಷ 25% ರಿಟರ್ನ್ಸ್ ಕೊಟ್ಟಿತ್ತು. ಈ ವರ್ಷ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟಿರುತ್ತೆ ಅಂತ ಅನ್ಕೊಂತೀನಿ. ಏನಾಯ್ತು? 25% ರಿಟರ್ನ್ ಸಿಕ್ತಾ? ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಎಲ್ಲ ನೆಗೆಟಿವ್ ಅಲ್ಲಿದೆ. ಅದಕ್ಕೆ ಹೇಳಿದ್ದು ನಿನ್ ಪೋರ್ಟ್ಫೋಲಿಯೋನ ಸಮಯದಿಂದ ಸಮಯಕ್ಕೆ ಮಾನಿಟರ್ ಮಾಡ್ತಾ ಇರ್ಬೇಕು. ಒಂದೇ ರೀತಿಯಾದ ಫಂಡು ಎಲ್ಲ ಮಾರ್ಕೆಟ್ ಸೈಕಲ್ಸ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ನ ಕೊಡೋದಿಲ್ಲ. ನೀನ್ ಹೇಳಿದ್ ನಿಜ, ನಿನ್ ಮಾತನ್ನ ನಾನು ಮುಂಚೆನೆ ಕೇಳ್ಬೇಕಿತ್ತು. ಬಟ್ ಇವಾಗ ಯಾವ ಫಂಡ್ಸ್ ಪರ್ಫಾರ್ಮ್ ಮಾಡ್ತಾ ಇದೆ ಚೆನ್ನಾಗಿ ಅಂತ ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ನಾನ್ ಇದನ್ ಬಿಡು. ಈಗ ನೋಡಿದ್ರಲ್ಲ ಏನಾಯ್ತು ಅಂತ. ನಾವ್ ಯೂಶಲಿ ಏನ್ ಮಾಡ್ತೀವಿ, ಮ್ಯೂಚುವಲ್ ಫಂಡ್ಸ್ ನ ಖರೀದಿ ಮಾಡ್ಬಿಟ್ಟು ಅದ್ರ ಬಗ್ಗೆ ಮರ್ತೇ ಹೋಗ್ತೀವಿ. ಯಾಕಂದ್ರೆ ಎಕ್ಸ್ಪರ್ಟ್ಸು ಹಾಗೆ ನಾವು ಕೂಡ ನಿಮ್ಗೆ ಏನ್ ಹೇಳಿರ್ತೀವಿ, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ತುಂಬಾ ಒಳ್ಳೇದು ಅಂತ. ಹಾಗನ್ಬಿಟ್ಟು ನೀವು ನಿಮ್ಮ ಪೋರ್ಟ್ಫೋಲಿಯೋನ ರಿವ್ಯೂ ಕೂಡ ಮಾಡಬೇಡಿ ಅಂತ ಏನಿಲ್ಲ. ಸಮಯದಿಂದ ಸಮಯಕ್ಕೆ ನೀವು ರಿವ್ಯೂ ಮಾಡ್ತಾ ಇರ್ಬೇಕಾಗತ್ತೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಬುಲ್ ಮಾರ್ಕೆಟ್ ಇರುತ್ತೆ, ಒಂದೊಂದ್ಸರಿ ಬೇ ಮಾರ್ಕೆಟ್ ಇರುತ್ತೆ, ಹಲವಾರು ರೀತಿಯಾದ ಸೈಕಲ್ಸ್ ಕೂಡ ಇರುತ್ತೆ. ಈಗ ಒಂದು ಫಂಡು ಎಲ್ಲಾ ಸೈಕಲ್ ಅಲ್ಲೂ ಕೂಡ ಒಂದೇ ರೀತಿಯಾದ ರಿಟರ್ನ್ಸ್ ಕೊಡುತ್ತೆ ಅಂತ ಏನಿಲ್ಲ. ಒಂದ್ಸರಿ ಅದು ಬಂಪರ್ ರಿಟರ್ನ್ಸ್ ಕೊಡ್ಬೋದು, ಬಟ್ ನೆಕ್ಸ್ಟ್ ಇಯರ್ ಅದು ಅಷ್ಟೊಂದು ಕೊಡದೇ ಇರ್ಬೋದು. ಅನ್ಫೇವರೇಬಲ್ ಏನಾದ್ರು ಮಾರ್ಕೆಟ್ ಕಂಡೀಷನ್ಸ್ ಇದ್ರೆ, ಅಂದ್ರೆ ನಮ್ಗೆ ಇಷ್ಟ ಆಗದಿರುವಂತ ಮಾರ್ಕೆಟ್ ಕಂಡೀಷನ್ಸ್ ಇದ್ರೆ, ಆಗ ಆ ರಿಟರ್ನ್ಸ್ ಏನಿದೆ ಅದು ಕಡಿಮೆ ಕೂಡ ಆಗ್ಬಹುದು ಅಲ್ವಾ. ಈಗ ಈ ಮಾರ್ಕೆಟ್ ಕಂಡೀಷನ್ಸ್ ನ ನೋಡ್ಕೊಂಡು ಅದ್ರ ಜೊತೆಗೆ ನಮ್ಗೆ ಯಾವ ರೀತಿಯಾದ ರಿಟರ್ನ್ಸ್ ಬೇಕು ಅಂತ ತಿಳ್ಕೊಂಡು ನಮ್ಮ ಸ್ಟ್ರಾಟಜಿನ ನಾವು ಅಪ್ಡೇಟ್ ಮಾಡ್ಕೊಂತಾ ಇರ್ಬೇಕಾಗುತ್ತೆ. ಅದಕ್ಕೆ ಅಂತ ಫೈನಾನ್ಷಿಯಲ್ ಇಯರ್ 2024 ಬಿಗಿನಿಂಗ್ ಅಂದ್ರೆ ನಮ್ ಏಪ್ರಿಲ್ ಅಲ್ಲೇನೆ ನಾವು ನಿಮ್ಗೆ ಕಳೆದ ವರ್ಷ ಯಾವ್ದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತ ಟಾಪ್ 5 ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಾವು ನಿಮ್ಗೆ ತಿಳಿಸ್ತಾ ಇದೀವಿ. ಈ ಟಾಪ್ 5 ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳಿಸೋದಕ್ಕೂ ಮುಂಚೆ ನಿಮ್ಮ ಪೋರ್ಟ್ಫೋಲಿಯೋ ಗ್ರೀನ್ ಅಲ್ಲಿ ಇದ್ರೆ ಬುಲ್ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅಥವಾ ರೆಡ್ ಅಲ್ಲಿ ಇದ್ರೆ ಬೇರ್ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದಕ್ಕೂ ಮುಂಚೆ ನೀವಿನ್ನ ಗ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ಈ ವಿಡಿಯೋನ ಕೂಡ ಲೈಕ್ ಮಾಡ್ಬೋದು. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ತಿಳಿಸ್ಬೋದು. ಈಗ ಬನ್ನಿ ವಿಡಿಯೋಗೆ ವಾಪಸ್ ಬರೋಣ. ಈಗ ಟಾಪ್ 5 ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನಾವು ನಿಮಗೆ ತೋರಿಸ್ತೀವಿ. ಹಾಗೆ ಇದು ಹೇಗ್ ಬಂತು ಅಂದ್ರೆ ಕಳೆದ 1 ವರ್ಷದ ರಿಟರ್ನ್ಸ್ ಮೇಲೆ ನಾವು ಫಿಲ್ಟರ್ ಹಾಕಿ ನಮ್ಗೆ ಈ ರೀತಿಯಾದ ಮ್ಯೂಚುವಲ್ ಫಂಡ್ ಸಿಕ್ಕಿರೋದು. ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಹಾಗೆ ಫಸ್ಟ್ ಒನ್ ಏನಿದೆ ಅದು ಹೈಯೆಸ್ಟ್ ರಿಟರ್ನ್ ಕೊಡ್ತಾ ಇದೆ ಕಳೆದ 1 ವರ್ಷದಲ್ಲಿ. ಹಾಗೆ ನೀವು ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಎಲ್ಲ 5 ಕೂಡ ಮ್ಯೂಚುವಲ್ ಫಂಡ್ಸ್ ನ ನೀವು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಸಿಗುತ್ತೆ. ನೀವು ಇದನ್ನ ಅಬ್ಸರ್ವ್ ಮಾಡೋದಕ್ಕೆ ನಾನು ನಿಮಗೆ ಸಮಯ ಕೂಡ ಕೊಡ್ತೀನಿ. ಒಂದು 5 ಸೆಕೆಂಡ್ಸ್ ತಗೊಳ್ಳಿ. ಈಗ ನಿಮ್ಗೆ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಸಿಕ್ತು ಅಂತ ಅನ್ಕೊಂತೀನಿ. ಏನಂದ್ರೆ 5 ಫಂಡ್ಸ್ ಅಲ್ಲಿ 4 ಫಂಡ್ಸ್ ಸೆಕ್ಟೋರಲ್ ಅಥವಾ ಥೆಮ್ಯಾಟಿಕ್ ಫಂಡ್ಸ್ ಇದಾವೆ. ಏನ್ ಹೀಗಂದ್ರೆ ಅಂತಂದ್ರೆ ಇವರು ಈ ಫಂಡ್ಸ್ ಎಲ್ಲ ಕೂಡ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಅಥವಾ ಥೀಮ್ ನ ಫಾಲೋ ಮಾಡುತ್ತೆ. ಆ ರೀತಿಯಾದ ಸ್ಟಾಕ್ಸ್, ರಿಲೇಟೆಡ್ ಸ್ಟಾಕ್ಸ್ ಏನಿರುತ್ತೆ ಆ ರೀತಿಯಾದ ಸ್ಟಾಕ್ಸ್ ಮೇಲೆ ಮಾತ್ರ ಅವರು ಇನ್ವೆಸ್ಟ್ ಮಾಡ್ತಾರೆ. ಹಾಗೆ ಇವಾಗ ನೋಡ್ಬೇಕಂದ್ರೆ 4 ಸೆಕ್ಟೋರಲ್ ಫಂಡ್ಸ್ ಅಲ್ಲಿ 3 ಕೂಡ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ ಆಗಿದಾವೆ. ಈಗ ICICI ಪ್ರುಡೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಏನಿದೆ ಅದಂತೂ ಕೂಡ ಬೆಸ್ಟ್ ರಿಟರ್ನ್ಸ್ ನ ಕೊಟ್ಟಿದೆ ಕಳೆದ 1 ವರ್ಷದಲ್ಲಿ. ಅದು 22.29%. ಸೊ ನೀವು ಇವಾಗ ನೋಡ್ಬೋದು ಫಂಡ್ ನೇಮ್ಸ್ ಯಾವ್ದಾವ್ದು ಇದಾವೆ ಅಂತ. ಸೊ ICICI ಪ್ರುಡೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಇದೆ, ICICI ಪ್ರುಡೆನ್ಷಿಯಲ್ FMCG ಗ್ರೋತ್ ಇದಾವೆ, ಕೋಟಕ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಎಕನಾಮಿಕ್ ರಿಫಾರ್ಮ್ ಫಂಡ್ ಗ್ರೋತ್ ಇದೆ, ಅದು ಕೂಡ ಇನ್ಫ್ರಾಸ್ಟ್ರಕ್ಚರ್ ಆಯ್ತು. ಹಾಗೆ ಟಾಟಾ ಸ್ಮಾಲ್ ಕ್ಯಾಪ್ ಫಂಡ್ ಗ್ರೋತ್ ಇದೆ. ಹಾಗೆ ನಿಪಾನ್ ಇಂಡಿಯಾ ಪವರ್ ಅಂಡ್ ಇನ್ಫ್ರಾ ಫಂಡ್ ಗ್ರೋತ್ ಇದೆ. ಸೊ ಇದು ಕೂಡ ಇನ್ಫ್ರಾಸ್ಟ್ರಕ್ಚರ್ ಆಯ್ತು. ಈಗ ಇನ್ಫ್ರಾಸ್ಟ್ರಕ್ಚರ್ ಥೀಮ್ಸ್ ಅಂತ ತಗೊಂಡ್ರೆ ಜನರಲಿ ಇವರು ಯಾವ ರೀತಿಯಾದ ಸ್ಟಾಕ್ಸ್ ಅಂದ್ರೆ ಎನರ್ಜಿ ಸ್ಟಾಕ್ಸ್, ಕನ್ಸ್ಟ್ರಕ್ಷನ್ ಸ್ಟಾಕ್ಸ್, ಫೈನಾನ್ಷಿಯಲ್ ಕಂಪ್ನೀಸ್ ಇದೆಲ್ಲ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಈಗ ಕೆಲವು ಸ್ಟಾಕ್ಸ್ ನಾವು ನೇಮ್ ಮಾಡ್ಬೇಕು ಅಂದ್ರೆ ಕಳೆದ 1 ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋದು ಅಂತಂದ್ರೆ NTPC ಇರ್ಬೋದು, ಕಲ್ಪತರು ಪವರು ಮತ್ತೆ ಲಾರ್ಸನ್ ಅಂಡ್ ಟೊಬ್ರೊ LNT. ಸೊ ಬಟ್ ಏನಂದ್ರೆ ಒಂದು ವಿಷಯ ನಾವು ಜ್ಞಾಪಕ ಇಟ್ಕೊಳ್ಬೇಕು ಅಂದ್ರೆ ಈ ಸೆಕ್ಟೋರಲ್ ಏನ್ ಫಂಡ್ಸ್ ಇರ್ತವೆ, ಸೊ ಇದು ಕೇವಲ ಕೆಲವು ಸೈಕಲ್ಸ್ ಅಲ್ಲಿ ಮಾತ್ರ ತುಂಬಾ ಒಳ್ಳೆ ರಿಟರ್ನ್ಸ್ ನ ಕೊಡೋದು. ಯಾಕಂದ್ರೆ ಇದು ವಾಲಟೈಲ್ ಇರುತ್ತೆ. ಸೊ ನಿಮ್ಗೆ ಆ ಸೆಕ್ಟರ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗಿ, ಹಾಗೆ ಯಾವ್ಯಾವ ಸೈಕಲ್ ಅಲ್ಲಿ ಯಾವ್ಯಾವ ರೀತಿಯಾದ ರಿಟರ್ನ್ಸ್ ನ ಕೊಡುತ್ತೆ ಅನ್ನೋ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಆಗ ಮಾತ್ರ ಈ ರೀತಿಯಾದ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎಂಟ್ರಿ ಆಗ್ಬೇಕಾಗುತ್ತೆ. ಹಾಗೆ ಕರೆಕ್ಟ್ ಟೈಮ್ಗೆ ಎಕ್ಸಿಟ್ ಕೂಡ ಆಗ್ಬೇಕಾಗುತ್ತೆ. ಈ ಸೆಕ್ಟೋರಲ್ ಫಂಡ್ಸ್ ಬಯಾಸ್ ಏನಿದೆ ಇದನ್ನ ನಾವು ಪಕ್ಕಕ್ಕೆ ಇಟ್ಬಿಟ್ಟು ಬೇರೆ ರೀತಿಯಾದ ಮ್ಯೂಚುವಲ್ ಫಂಡ್ಸ್ ನ ತೋರಿಸ್ತಾ ಇದ್ವಿ. ಏನಂದ್ರೆ ಈ ರೀತಿಯಾದ ಮ್ಯೂಚುವಲ್ ಫಂಡ್ಸ್ ಎಲ್ಲಾ ಸೆಕ್ಟರ್ಸ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡುತ್ತೆ. ಹಾಗೆ ಬೇರೆ ಬೇರೆ ಡಿಫ್ರೆಂಟ್ ಮಾರ್ಕೆಟ್ಸ್ ಅಲ್ಲಿ ಇದು ಚೆನ್ನಾಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ಆದ್ರಿಂದ ಈಗ ಟಾಪ್ 5 ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನ ತೋರಿಸ್ತಾ ಇದೀವಿ. ಹಾಗೆ ಸೇಮ್ ಫಿಲ್ಟರ್ ನ ಅಪ್ಲೈ ಮಾಡಿದೀವಿ. ಅದು ಕಳೆದ 1 ವರ್ಷ ರಿಟರ್ನ್ಸ್.
ಸೊ ಈಗ ನೀವು ಟೇಬಲ್ ಅಲ್ಲಿ ನೋಡಬಹುದು ಟಾಪ್ 5 ಮ್ಯೂಚುವಲ್ ಫಂಡ್ಸ್ ನ ತೋರಿಸ್ತಾ ಇದೀವಿ. ಅದ್ರ ಜೊತೆಗೆ AUM ನ ಕೂಡ ತೋರಿಸ್ತಾ ಇದೀವಿ. ಈ AUM ಏನು ಅಂತಂದ್ರೆ ಅದು ಸೆಕೆಂಡ್ ಕಾಲಮ್ ಅಲ್ಲಿ ಇದೆಯಲ್ಲ, ಅದೇನು ಅಂತಂದ್ರೆ ಟೋಟಲ್ ಅಸೆಟ್ಸ್ ಏನಿರುತ್ತೆ, ಈ ಫಂಡ್ ಗಳ ಟೋಟಲ್ ಅಸೆಟ್ಸ್ ಅದರ ಮಾರ್ಕೆಟ್ ವ್ಯಾಲ್ಯೂ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಆ ಫಂಡ್ ನ ಸೈಜ್ ಏನಿದೆ, ಸ್ಕೇಲ್ ಏನಿದೆ ಅನ್ನೋದೆಲ್ಲ ಕೂಡ ಗೊತ್ತಾಗುತ್ತೆ. ಇದ್ರ ಜೊತೆಗೆ ನಾವು ನಿಮ್ಗೆ 6 ಮಂತ್ಸ್ ರಿಟರ್ನ್, 1 ಇಯರ್ ರಿಟರ್ನ್ಸ್, 3 ಇಯರ್ CAGR ರಿಟರ್ನ್ಸ್ ಹಾಗೆ 5 ಇಯರ್ CAGR ರಿಟರ್ನ್ಸ್ ಎಲ್ಲವನ್ನು ಕೊಟ್ಟಿದ್ದೀವಿ. ಸೊ ಇದರಿಂದ ನಿಮ್ಗೆ ಶಾರ್ಟ್ ಟರ್ಮ್ ಅಷ್ಟೇ ಅಲ್ದಿರ ಲಾಂಗ್ ಟರ್ಮ್ ಕೂಡ ಗೊತ್ತಾಗುತ್ತೆ ಹೇಗೆ ಪರ್ಫಾರ್ಮೆನ್ಸ್ ನ ನೀಡ್ತಾ ಇದ್ದಾವೆ ಈ ಫಂಡ್ಸ್ ಗಳು ಅಂತ. ಸೊ ಅದ್ರ ಜೊತೆಗೆ ಎಕ್ಸ್ಪೆನ್ಸ್ ರೇಷಿಯೋನ ಕೂಡ ಕೊಟ್ಟಿದ್ದೀವಿ ಲಾಸ್ಟ್ ಕಾಲಮ್ ಅಲ್ಲಿ. ಏನಿದು ಎಕ್ಸ್ಪೆನ್ಸ್ ರೇಷಿಯೋ ಅಂತಂದ್ರೆ, ಸೊ ಈ AMC ಗಳೆಲ್ಲ ಎಷ್ಟು ಫೀಸ್ ನ ಚಾರ್ಜ್ ಮಾಡ್ತವೆ ಅಂತ ಕೂಡ ನಿಮ್ಗೆ ತಿಳಿಸಿದೀವಿ. ಸೊ ಅದರಿಂದ ನೀವು ನಿಮ್ಮ ಹಣಕಾಸನ್ನ ಮ್ಯಾನೇಜ್ ಮಾಡ್ಬೋದು. ಸೊ ಒಬ್ಬ ಇನ್ವೆಸ್ಟರ್ಗೆ ಎಕ್ಸ್ಪೆನ್ಸ್ ರೇಷಿಯೋ ಯಾವಾಗ್ಲೂ ಕಡಿಮೆ ಇದ್ರೇನೆ ಬೆಟರ್. ಸೊ ಆದ್ರಿಂದ ಎಕ್ಸ್ಪೆನ್ಸ್ ರೇಷಿಯೋನ ಕೂಡ ನೀವು ಒಂದ್ಸರಿ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಮ್ಯೂಚುವಲ್ ಫಂಡ್ಸ್ ನ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ. ಈಗ ನೀವು ಟೇಬಲ್ ಅಲ್ಲಿ ನೋಡ್ಬೋದು ಟಾಟಾ ಸ್ಮಾಲ್ ಕ್ಯಾಪ್ ಫಂಡ್ ಏನಿದೆ ಅದು 1 ಇಯರ್ ರಿಟರ್ನ್ಸ್ ಅಲ್ಲಿ ಮತ್ತೆ 3 ಇಯರ್ CAGR ರಿಟರ್ನ್ಸ್ ಅಲ್ಲಿ ಬೇರೆ ಎಲ್ಲಾ ಫಂಡ್ಸ್ ಗಳನ್ನು ಕೂಡ ಬೀಟ್ ಮಾಡಿದೆ. ಬಟ್ ಅದೇ ಹೈಯೆಸ್ಟ್ 6 ಮಂತ್ಲಿ ರಿಟರ್ನ್ ನೋಡ್ಬೇಕು ಅಂತಂದ್ರೆ 6 ಮಂತ್ಸ್ ರಿಟರ್ನ್ಸ್ ನೋಡ್ಬೇಕಂದ್ರೆ HDFC ಸ್ಮಾಲ್ ಕ್ಯಾಪ್ ಫಂಡ್ ಎಲ್ಲದಕ್ಕಿಂತ ಜಾಸ್ತಿ ಇದೆ. ಬಟ್ ಅದೇ 5 ಇಯರ್ CAGR ರಿಟರ್ನ್ಸ್ ನೋಡ್ಬೇಕಂತಂದ್ರೆ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ತುಂಬಾ ಹೈಯೆಸ್ಟ್ ರಿಟರ್ನ್ಸ್ ನ ಕೊಟ್ಟಿದೆ. ಸೊ ಈ ರೀತಿ ನಿಮ್ಗೆ ಶಾರ್ಟ್ ಟರ್ಮ್ ಅಲ್ಲಿ ಮನಿ ಬೇಕಾ ಅಥವಾ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ನೀವು ಅನಾಲಿಸಿಸ್ ಮಾಡೋದಕ್ಕೆ ಈಸಿ ಆಗುತ್ತೆ ನಾವು ಎಲ್ಲದನ್ನು ಕೊಟ್ಟಿರೋದ್ರಿಂದ. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ಕಡೆದಾಗಿ ನೋಡ್ಬೇಕಂದ್ರೆ ಟಾಟಾ ಸ್ಮಾಲ್ ಕ್ಯಾಪ್ ಫಂಡ್ ಏನಿದೆ ಅದು ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇಟ್ಕೊಂಡಿದೆ, ಅದು 0.26% ಇದೆ. ಸೊ ಬೇರೆ ಎಲ್ಲ ಫಂಡ್ಸ್ಗೂ ನೀವು ಲೆಕ್ಕ ಹಾಕಿದ್ರೆ ಅದು ತುಂಬಾನೇ ಕಡಿಮೆ ಅಂತ ಹೇಳ್ಬೋದು. ಈಗ ನಾವು ನಿಮ್ಗೆ ಟಾಪ್ 5 ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳಿಸಿದೀವಿ, ಅದ್ರ ಜೊತೆಗೆ ಅದರ ಕೀ ಡೀಟೇಲ್ಸ್ ನ ಕೂಡ ಕೊಟ್ಟಿದೀವಿ, ನೀವು ಓನ್ ಅನಾಲಿಸಿಸ್ ನ ಮಾಡಬಹುದು ಅಂತ. ಸೊ ಅದ್ರ ಜೊತೆಗೆ ನೀವು ಇನ್ನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಕೆಲವು ಪಾಯಿಂಟ್ಸ್ ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಏನೇನು ಅಂತ ಬನ್ನಿ ನೋಡೋಣ. ಫಸ್ಟ್ ಒನ್ ಏನಂದ್ರೆ ನಿಮ್ಮ ಪೋರ್ಟ್ಫೋಲಿಯೋಲಿ ತುಂಬಾ ಫಂಡ್ಸ್ ಗಳಿದ್ಯಾ ಅಂತ ನೋಡ್ಬೇಕಾಗತ್ತೆ. ಸೊ ಜಾಸ್ತಿ ಫಂಡ್ಸ್ ಇರೋದು ತುಂಬಾನೇ ಒಳ್ಳೇದಲ್ಲ ಅಂತ. ಹಾಗೆ ಯಾವ ಸೆಕ್ಟರ್ ಅಲ್ಲಿ ಇದು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋದು ಕೂಡ ನೀವು ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾನು ಮುಂಚೆನೆ ಹೇಳಿದ್ನಲ್ಲ, ಕೆಲವು ಸೆಕ್ಟರ್ಸ್ ಕೆಲವು ಸೈಕಲ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಬಟ್ ಕೆಲವು ಸೈಕಲ್ಸ್ ಅಲ್ಲಿ ಪರ್ಫಾರ್ಮ್ ಮಾಡೋದೇ ಇಲ್ಲ. ಸೊ ಆದ್ರಿಂದ ಅದನ್ನ ನೀವು ಗಮನ ಇಟ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಯಾವ ಸ್ಟಾಕ್ಸ್ ಮೇಲೆ ಈ ಫಂಡ್ ಗಳು ಇನ್ವೆಸ್ಟ್ ಮಾಡ್ತವೆ, ಅದ್ರ ಜೊತೆಗೆ ಹಾಗೆ ಇದು ನಿಮ್ಮ ಹತ್ರ ಆಲ್ರೆಡಿ ಇರೋ ಮ್ಯೂಚುವಲ್ ಫಂಡ್ಸ್ಗೆ ಏನಾದ್ರು ಓವರ್ಲ್ಯಾಪ್ ಆಗ್ತಾ ಇದೆಯಾ ಈ ಸ್ಟಾಕ್ಸ್ ಗಳು ಅಂತ ಕೂಡ ನೋಡ್ಬೇಕಾಗುತ್ತೆ. ಸೊ ಹಾಗಿದ್ರೆ ಓವರ್ಲ್ಯಾಪ್ ಆಗ್ತಿದೆ ಅಂತಂದ್ರೆ ನೀವು ಡೈವರ್ಸಿಫೈ ಎಷ್ಟು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಕೆಲವು ಸರಿ ಡೈವರ್ಸಿಫಿಕೇಶನ್ ಆಗದೆ ಇರೋದ್ರಿಂದ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಡೈವರ್ಸಿಫೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಬಟ್ ಆದ್ರೆ ನಂಗೆ ಸ್ಪೆಸಿಫಿಕ್ ಸ್ಟಾಕ್ಸೇ ಬೇಕು, ಡೈವರ್ಸಿಫಿಕೇಶನ್ ಬೇಡ ಅಂದ್ರೆ ಕೆಲವು ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈಗ ಯಾವ ರೀತಿಯಾದ ರಿಟರ್ನ್ಸ್ ಕೊಡ್ತವೆ, ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ಏನಿದಾವೆ, ಹಾಗೆ ಟಾಪ್ 10 ಹೋಲ್ಡಿಂಗ್ಸ್ ಏನಿದಾವೆ ಈ ಫಂಡ್ಸ್ದು, ಅದ್ರ ಜೊತೆಗೆ ಬೇರೆ ಫಂಡ್ಸ್ ಏನಿದೆ ಈ ಕ್ಯಾಟಗರಿಯಲ್ಲಿ ಅದ್ರದ್ದು ಕೂಡ ನೀವು ಈ ರೀತಿಯಾದ ಡೀಟೇಲ್ಸ್ ನ ಚೆಕ್ ಮಾಡ್ಬೇಕಾಗುತ್ತೆ. ರಿಟರ್ನ್ಸ್, ಎಕ್ಸ್ಪೆನ್ಸ್ ರೇಷಿಯೋ, ಟಾಪ್ 10 ಹೋಲ್ಡಿಂಗ್ಸ್ ಏನೇನಿದೆ, ಸೊ ಇವೆಲ್ಲ ಕೂಡ. ಅದ್ರ ಜೊತೆಗೆ ಫಂಡ್ ಮ್ಯಾನೇಜರ್ಸ್ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ, ಅವರ ಕ್ವಾಲಿಫಿಕೇಶನ್ಸ್ ಏನು, ಹಾಗೆ ಅವರ ಪಾಸ್ಟ್ ಪರ್ಫಾರ್ಮೆನ್ಸ್ ಏನು ಅಂತೆಲ್ಲ. ಸೊ ಇದನ್ನೆಲ್ಲ ತಿಳ್ಕೊಂಡು ನೀವು ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ ಅನ್ನೋ ಡಿಸಿಷನ್ ನ ನೀವು ತಗೊಳ್ಬೇಕಾಗುತ್ತೆ. ನಾವು ಈ ವಿಡಿಯೋನ ಎಂಡ್ ಮಾಡೋದಕ್ಕೂ ಮುಂಚೆ ನಾನು ನಿಮ್ಗೆ ಒಂದು ಸಣ್ಣ ಎಕ್ಸರ್ಸೈಸ್ ಹೇಳ್ತೀನಿ. ಏನಂದ್ರೆ ನೀವೆಲ್ಲಿ ಮ್ಯೂಚುವಲ್ ಫಂಡ್ಸ್ ನ ಇನ್ವೆಸ್ಟ್ ಮಾಡಿದಿರೋ ಆ ಆಪ್ ನ ಓಪನ್ ಮಾಡಿ ಎಷ್ಟು ಮ್ಯೂಚುವಲ್ ಫಂಡ್ಸ್ ಇದೆ ಹಾಗೆ ಇದ್ರೊಳಗೆ ಎಷ್ಟು ಒಂದೇ ರೀತಿಯಾದ ಸೆಕ್ಟೋರಿಯಲ್ ಮ್ಯೂಚುವಲ್ ಫಂಡ್ಸ್ ಇದಾವೆ ಅನ್ನೋದನ್ನ ನಮ್ಗೆ ತಿಳಿಸಿ. ಈಗ ಎಕ್ಸಾಂಪಲ್ ಅಂತಂದ್ರೆ ನಿಮ್ಮ ಹತ್ರ 5 ಮ್ಯೂಚುವಲ್ ಫಂಡ್ಸ್ ಇದೆ ಅಂದ್ರೆ 3 ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಇದ್ರೆ ಅದನ್ನ ನಮ್ಗೆ ತಿಳಿಸಬಹುದು. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಅದ್ರ ಜೊತೆಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ನಾವು ನಿಮ್ಗೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಹಾಗೆ ಪರ್ಸನಲ್ ಫೈನಾನ್ಸ್ ರಿಲೇಟೆಡ್ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜಸ್ ನ ಕೂಡ ನೀವು ಫಾಲೋ ಮಾಡಬಹುದು. ಧನ್ಯವಾದಗಳು. Mutual fund investments are subject to market risks. Read all scheme-related documents carefully.